ಗಣಪತಿಯ ಕಥೆ. ನಾವೆಲ್ಲ ಗಣಪತಿ ಚೌತಿ ಹತ್ರ ಬರ್ತಾ ಉಂಟು, ಇನ್ನು ಶುರು ಮಾಡ್ತೇವೆ. ಒಂದೊಂದು ಆ ಗಣಪತಿಯ ಹಾಡಿನಲ್ಲಿ ಕಥೆ ಹೇಳ್ತಾರೆ, ಅದು ಭಗವಂತನಿಗೆ ಪ್ರೀತಿ. ಈ ಪುರಾಣ ಬೇರೊಂದು ಕಥೆಯನ್ನು ನಾವು ಕಲ್ಪನೆ ಮಾಡದೇ ಇದ್ದಂತಹ ರೀತಿಯಲ್ಲಿ ನಮ್ಮ ಮುಂದೆ ತೆರೆದಿಡ್ತದೆ. ಅದು ಯಾವ ಕಥೆ ಅಂತಂದರೆ, ನಮ್ಮ ಹಾಗೆ ದೇವತೆಗಳಿಗೂ ಒಂದು ಸಮಸ್ಯೆ ಶುರುವಾಯ್ತಂತೆ. ನಾವು ಮಾತಾಡುವಾಗ ಹೇಳ್ತೇವಲ್ಲ, ಛೆ ಎಂಥ ಅವಸ್ಥೆ, ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಆಗಲಿಕ್ಕೆ ಇಲ್ಲ. ಅದೇ ಏನಾದರೂ ಬೇಡದಿದ್ದದ್ದು ಮಾಡಲಿಕ್ಕೆ ಹೊರಡಿ ಬೇಗ ಆಗಿಬಿಡ್ತದೆ, ಏನು ತೊಂದರೆ ಇಲ್ಲದೆ. ನಾವು ನಿತ್ಯ ಜೀವನದಲ್ಲಿ ಮಾತಾಡ್ತೇವೆ. ದೇವತೆಗಳಿಗೂ ಕೂಡ ಇದೇ ಪರಿಸ್ಥಿತಿ ಬಂತಂತೆ. ಅವರು ಹೇಳ್ತಾರೆ, ಸನ್ಮಾರ್ಗವರ್ತಿಷು ತಥಾ ಸಿದ್ಧ್ಯಂತೆ ವಿಘ್ನತ ಕ್ರಿಯಾ. ಒಳ್ಳೆಯ ದಾರಿ ಹೋಗುವವರಿಗೆ ನಿರಂತರ ವಿಘ್ನಗಳೇ ಬರ್ತವೆ. ಅಸತ್ಕಾರೀಷು ಸರ್ವೇಷು ತದ್ವದೇವಂ ಅವಿಘ್ನಕೃತ್. ಕೆಟ್ಟದ್ದು ಮಾಡುವವರಿಗೆ ಅವಿಘ್ನ, ಏನು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಹೋಗ್ತವೆ. ಇನ್ನೊಬ್ಬರನ್ನು ಉದ್ಧಾರ ಮಾಡ್ತೀರಿ, ಭಾರಿ ಕಷ್ಟ. ಇನ್ನೊಬ್ಬರ ತಲೆ ಕಲ್ಲು ಹಾಕ್ತೀರಿ, ಭಾರಿ ಸುಲಭ, ನಿಮಗೆ ಏನು ಮಾಡುವುದಿಲ್ಲ, ಏನು ಸಮಸ್ಯೆ ಬರುವುದಿಲ್ಲ. ಇದೇ ಸಮಸ್ಯೆ ದೇವತೆಗಳಿಗೆ ಬರಲಿಕ್ಕೆ ಶುರುವಾಯಿತಂತೆ. ಒಳ್ಳೇದು ಮಾಡಬೇಕು ಅಂತ ಹೊರಟ್ರೆ ಆಗ್ತಾ ಇಲ್ಲ, ನಮ್ಮ ಕೈ ಮೇಲೆ ಬರುವುದಿಲ್ಲ. ರಾಕ್ಷಸರು ನೋಡಿದರೆ ದಿನದಿಂದ ದಿನಕ್ಕೆ ಮೇಲೆ ಬರ್ತಾ ಇದ್ದಾರೆ. ನಾವು ಒಳ್ಳೆಯದು ಅಂತ ಸಾಯ್ತಾ ಇದ್ದೇವೆ, ಅವರು ಕೆಟ್ಟದ್ದು ಅಂತ ಮಾಡಿಕೊಂಡು ಒಂದೊಂದು ರಾಜ್ಯವನ್ನು ಹೊಂದಿಕೊಂಡು ದಿನದಿಂದ ಮೇರಿದ್ದು ರಾಜ್ಯಭಾರ ಶುರು ಮಾಡಿ ಬಿಟ್ಟಾಗಿದೆ. ಏನು ಮಾಡುವುದು ಅನ್ನುವ ಚಿಂತೆಯಲ್ಲಿ ನೇರವಾಗಿ ರುದ್ರದೇವನ ಬಳಿಗೆ ಬರ್ತಾರಂತೆ. ರುದ್ರದೇವನ ಬಳಿಗೆ ಬಂದಾಗ ರುದ್ರದೇವ ಇವರ ಮಾತನ್ನೆಲ್ಲ ಕೇಳ್ತಾರೆ. ಕೇಳಿ ಯೋಚನೆ ಮಾಡ್ತಾನಂತೆ, ಪೃಥಿವಿ, ಅಪ್, ತೇಜಸ್ಸು, ವಾಯು, ಈ 4ರ ಸೃಷ್ಟಿ ಈ ಭೂಮಿಯಲ್ಲಿ ಉಂಟು. ಆದರೆ ಆಕಾಶ ತತ್ವದಿಂದ ಆದಂತಹ ಯಾವುದೇ ಸೃಷ್ಟಿ ಈ ಭೂಮಿಯಲ್ಲಿ ಇಲ್ಲ ಅನ್ನುವ ವಿಚಾರ ರುದ್ರದೇವನ ಮನಸ್ಸಿಗೆ ಬರ್ತದಂತೆ. ಆ ರುದ್ರದೇವನ ಮನಸ್ಸಿಗೆ ಬಂದಾಗ ಆ ಆಕಾಶದ ತತ್ವದ ಪ್ರತಿನಿಧಿಯಾಗಿ ತುಂಬ ಸುಂದರನಾದಂತಹ ಅಪೂರ್ವ ವರ್ಚಸ್ಸಿನ ಒಬ್ಬ ಹುಡುಗನ ಸೃಷ್ಟಿ ತತ್ಕ್ಷಣದಲ್ಲಿ ಆಗ್ತದೆ. ಅದು ಇಷ್ಟು ಅಪೂರ್ವ ಸುಂದರ ಹುಡುಗ ಅಂತಂದರೆ, ಅವನನ್ನು ನೋಡಿದಾಗ ಹರನ ಪತ್ನಿ ಪಾರ್ವತಿಯದ್ದೇ ದೃಷ್ಟಿ ಆಗಲಿಕ್ಕೆ ಪ್ರಾರಂಭ ಆಯಿತಂತೆ. ಅಷ್ಟು ಸುಂದರನಾಗಿದ್ದ. ಮಕ್ಕಳಿಗೆ ತಾಯಿಯ ದೃಷ್ಟಿ ಆಗುವುದು ಅಂತಿಲ್ಲ, ಪಕ್ಕದ ಮನೆಯವರದ್ದಾಗ್ತದೆ, ತಾಯಿಯ ದೃಷ್ಟಿ ಆಗುವುದಿಲ್ಲ. ಆದರೆ ಪುರಾಣ ಹೇಳ್ತದೆ, ಅವಳು ಪಾರ್ವತಿ ನೋಡಿದಾಗ ತಾಯಿಯ ದೃಷ್ಟಿಯೇ ತಾಕುವಷ್ಟು ಸುಂದರನಾದಂತಹ ಮಗುವಾಗಿ ಗಣಪತಿ ಹುಟ್ಟಿ ಬಂದಂತೆ. ರುದ್ರದೇವ ನೋಡ್ತಾನೆ, ಛೆ ಬೇರೆಯವರದ್ದೆಲ್ಲ ಸರಿ, ಇದು ತಾಯಿಯ ದೃಷ್ಟಿಯೇ ಮಗುವಿಗಾದರೆ ಇನ್ನು ನಾಳೆ ಇದನ್ನು ಇನ್ಯಾರು ದೃಷ್ಟಿ ತೆಗೆಯುವುದು? ಎಲ್ಲರ ದೃಷ್ಟಿಯನ್ನು ತೆಗೆಯೋಳು ತಾಯಿದ್ದೇ ದೃಷ್ಟಿ ಆದರೆ ಮತ್ತಾರಪ್ಪ ಬರ್ತಾರೆ ಅಂತ ಹೇಳಿ ಈ ಮಗು ಇಷ್ಟು ಸುಂದರವಾಗಿ ಇರಬಾರ್ದು ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾನೆ. ಕುಮಾರ ಗಜವಕ್ರಸ್ತ್ವಂ, ನಿಂದು ಇಷ್ಟು ಸುಂದರ ಮುಖ ಉಂಟಲ್ವಾ, ಅದು ಹೋಗಿ ಆನೆಯ ಮುಖ ಬರಲಿ. ಪ್ರಲಂಬ ಜಠರಸ್ತತ, ದೊಡ್ಡದಾದಂತಹ ಹೊಟ್ಟೆ ಬರಲಿ. ಭವಿಷ್ಯಸಿ ತಥಾ ಸರ್ಪೈಹಿ ಉಪವೀತ ಗತಿರ್ಧ್ರುವಂ, ಮುಂದೆ ಆ ಸರ್ಪಗಳ ಉಪವೀತವನ್ನು ಸುತ್ತಿಕೊಂಡು ನೀನು ಬದುಕು, ನಿನ್ನ ರೂಪ ನೋಡಿದಾಗ ಸಂತೋಷ ಆಗದೇ ಹೋಗಲಿ ಅನ್ನುವ ಶಾಪ ಸ್ವತಃ ರುದ್ರದೇವ ಕೊಟ್ಟು ಬಿಡ್ತಾನೆ. ನಿಮ್ಮ ಯಾವ ತಲೆ ಕಡ್ದ ಕತೆ ಇದರಲ್ಲಿ ಬರುವುದಿಲ್ಲ. ಸರಿ, ಶಾಪ ಕೊಟ್ಟರೆ ಮತ್ತೆ ಹೇಳ್ತಾನೆ, ನೀನು ಅಗ್ರೇಷು ಪೂಜಾಂ ಲಭತೆ ಏನ್ಯಥಾ ವಿನಾಶಯಿಸ್ಯತೆ ಕಾರ್ಯ ಸಿದ್ಧಿಂ. ಯಾರು ನಿನಗೆ ಮೊದಲು ಪೂಜೆಯನ್ನು ಮಾಡ್ತಾರೆ ಅವರೆಲ್ಲ ವಿಘ್ನಗಳನ್ನು ಪರಿಹಾರ ಮಾಡು. ಯಾರು ಪೂಜೆ ಮಾಡುವುದಿಲ್ಲ ಅವರಿಗೆ ಬೇಕಾದಂತಹ ವಿಘ್ನವನ್ನು ನೀನು ಕೊಡಬೇಕು ಅಂತ ಆ ರುದ್ರದೇವ ಅವನಿಗೆ ಅನುಗ್ರಹ ಮಾಡ್ತಾನೆ. ಇದು ಅನೇಕ ಕಡೆಗಳಲ್ಲಿ ಬಂದಿರುವಂತಹ ಗಣಪತಿಯ ಸೃಷ್ಟಿಯ ಕಥೆಗೆ ವ್ಯತಿರಿಕ್ತವಾಗಿ ಪುರಾಣ ಹೇಳಿದಂತಹ ಕತೆ. ಹೀಗೆ ಗಣಪತಿಯ ಸೃಷ್ಟಿಯಾಯಿತು. ಈ ಘಟನೆ ನಡೆದದ್ದು ಯಾವಾಗ ಅಂತ ಕೇಳಿದರೆ ಭಾದ್ರಪದ ಮಾಸದ ಚೌತಿಯ ದಿನದಂತೆ. ಹಾಗಾಗಿ ಆ ದಿನದಲ್ಲಿ ಗಣಪತಿಯ ಪೂಜೆ ಮಾಡಿತ್ತು ಅಂತಾದರೆ ತುಂಬ ಅನುಗ್ರಹ ಆಗ್ತದೆ. ಆ ಗಣಪತಿಯ ಸೃಷ್ಟಿಯಾದ ನಂತರ ರುದ್ರದೇವನ ಶರೀರದ ರೋಮಕೂಪದಿಂದ ಅನೇಕಾನೇಕ ವಿನಾಯಕ ಗ್ರಹಗಳೆಲ್ಲ ಹುಟ್ಟಿಬಿಡ್ತಾರಂತೆ. ಆ ಎಲ್ಲ ಹುಟ್ಟಿದಂತಹ ವಿನಾಯಕ ಗ್ರಹಗಳಿಗೆ ನೀನು ಅಧಿಪತಿ, ನೀನು ಇನ್ನು ಮುಂದೆ ಆ ರಾಜ ಅಂತ ಹೇಳಿ ಅವನನ್ನು ಪಟ್ಟಾಭಿಷೇಕಗೊಳಿಸ್ತಾರೆ. ಪಟ್ಟಾಭಿಷೇಕಗೊಳಿಸಿದ ದಿನ ಭಾದ್ರಪದ ಮಾಸದ ಚೌತಿಯ ತಿಥಿ. ಆ ದಿನದಂದು ಗಣಪತಿಯ ಪೂಜೆ ಮಾಡಿದರೆ ಜನರೆಲ್ಲರ ವಿಘ್ನಗಳನ್ನು ನೀನು ಪರಿಹಾರ ಮಾಡು ಅಂತ ಹೇಳ್ತಾರೆ. ಇದನ್ನು ಆದಿರಾಜರು ಹೇಳಿ, ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ.
ಯಾರಿಗೆ ವಿಘ್ನವನ್ನು ಮಾಡು ಅಂತ ಕೇಳಿದರೆ ದುಷ್ಟಾನಾಂ ವಿಘ್ನಕರ್ತ, ಕೆಟ್ಟವರಿಗೆ ಬೇಕಾದಂತಹ ಅವರ ಕಾರ್ಯ ಸಾಧ್ಯ ಆಗದಂತೆ ವಿಘ್ನವನ್ನು ಮಾಡು. ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ, ಯಾರು ನಿನ್ನ ಸ್ತೋತ್ರವನ್ನು ಸತ್ಕಾರ್ಯದಲ್ಲಿ ಮಾಡ್ತಾರೆ ಅವರೆಲ್ಲರ ವಿಘ್ನವನ್ನು ಪರಿಹಾರ ಮಾಡುವಂಥ ವಾದಿರಾಜಗುರುಗಳು ಕೂಡ ಪ್ರಾರ್ಥನೆ ಮಾಡಿದಂತಹ ಭಾಗ ನಾವು ನೋಡ್ತೇವೆ. ಮುಂದೆ ಅನೇಕ ವ್ರತಗಳು, ಅನೇಕ ದಾನಗಳು, ಇದರಲ್ಲಿ ಸುಮಾರು 12 ವ್ರತದ ಬಗ್ಗೆ ಅಂತೂ ವರಾಹ ಪುರಾಣ ಸಾಕಷ್ಟು ಹೇಳಿದೆ. ಅನೇಕ ಗೋದಾನಗಳನ್ನು ಹೇಳಿದೆ, ಅನೇಕ ವ್ರತಗಳನ್ನು ಹೇಳಿದೆ. ಅದರಲ್ಲಿ ಕೆಲವು ನಮ್ಮ ಊಹೆಗೆ ನಿಲುಕದೇ ಇರುವಂತಹ ರೀತಿಯಲ್ಲಿ ದಾನಗಳನ್ನು ಹೇಳಿದೆ. ಗುಡದೇನು ದಾನ ಅಂತ ಹೇಳ್ತಾರೆ. ಗುಡ ಅಂದರೆ ಬೆಲ್ಲ, ಬೆಲ್ಲದ ದೇನುವನ್ನು ದಾನ ಕೊಡಬೇಕು. ಅಲ್ಲ, ಬೆಲ್ಲದ ದೇನು ಹೇಗೆ ಮಾಡೋದು ಕೇಳಿದರೆ, ನೆಲದಲ್ಲಿ ಚೆನ್ನಾಗಿ ಬೆಲ್ಲಗಳಿಂದ ದೇನುವಿನ ಆಕಾರ ಮಾಡಬೇಕು, ಅದರ ಕೊಂಬು ಕಾಲಿಗೆಲ್ಲ ಅಲಂಕಾರ ಮಾಡಬೇಕು, ಅದನ್ನು ಒಬ್ಬ ವ್ಯಕ್ತಿಗೆ ದಾನ ಕೊಡಬೇಕು. ಘೃತದೇನು ದಾನ ಅಂತ ಹೇಳ್ತಾರೆ, ತುಪ್ಪದದೇನು. ಅದು ಹೇಗೆ ಮಾಡೋದು? ಒಂದು ದೊಡ್ಡ ಮಡಕೆಯಲ್ಲಿ ತುಪ್ಪವನ್ನು ಹಾಕಿ ಅದರಲ್ಲಿ ಮಡಕೆಯ ಮೇಲೆ ಧೇನುವಿನ ಚಿತ್ರ ಬರೆದು ಅದನ್ನು ದಾನ ಕೊಡಬೇಕು. ಹೀಗೆ ಅನೇಕ ಧೇನು ದಾನ ಕೊಡ್ತಾರೆ. ಅದರಲ್ಲಿ ಒಂದು ಅಪೂರ್ವ ದಾನ ಹೇಳಿದರೆ ದ್ವಿಮುಖಿ ಧೇನು ದಾನ ಅಂತ ಹೆಸರು ಅದರದ್ದು. 2 ಮುಖ ಇರುವಂತಹ ದನವನ್ನು ದಾನ ಕೊಡಬೇಕಂತ. ಇದು ಇಷ್ಟರವರೆಗೆ ಎಲ್ಲಿಯೂ ಇಲ್ಲದ ಒಂದು ವಿಚಾರ ಅಲ್ಲ. 1 ಮುಖದ ದನಗಳೇ ಈಗ ಸಿಕ್ಕುವುದಿಲ್ಲ, ಕದ್ದುಕೊಂಡು ಹೋಗ್ತಾರೆ. ಈ 2 ಮುಖದ ದನವನ್ನು ದಾನ ಕೊಡೋದು ಹೇಗೆ, ಯಾವುದು ಅಂತ ಕೇಳಿದರೆ ಅದು ಪುರಾಣಕಾರರು ಹೇಳ್ತಾರೆ. ಒಂದು ತುಂಬು ಗರ್ಭಿಣಿಯಾದಂತಹ ಹಸು ದಾನ ಕೊಡಲಿಕ್ಕೋಸ್ಕರ ಕರ್ಕೊಂಡು ಬರಬೇಕು. ಆ ದಾನವನ್ನು ತಗೊಳ್ಳಿಕ್ಕೆ ಒಬ್ಬ ಬ್ರಾಹ್ಮಣನನ್ನು ಅಥವಾ ಯೋಗ್ಯನನ್ನು ನಿಮಂತ್ರಿಸಿ ಅವನನ್ನು ಕರೆದು ಕೂತ್ಕೊಳ್ಳಿಸಬೇಕು. ಇದು ಒಂದು ದಿನದಲ್ಲಿ ಆಗುವ ಕೆಲಸ ಅಲ್ಲ. ತುಂಬು ಗರ್ಭಿಣಿ ದನ ಇರಬೇಕು, ದಾನ ತಗೊಳ್ಳಿಕ್ಕೆ ಬೇಕಾದಂತಹ ಸಜ್ಜನ ಇರಬೇಕು. ನಿರಂತರ ಈ ದನವನ್ನು ನೋಡ್ತಾ ಇರಬೇಕು ದಾನ ಕೊಡುವ ವ್ಯಕ್ತಿ. ಯಾವಾಗ ಆ ದನ ಆಸನ್ನ ಪ್ರಸವ ಕಾಲದಲ್ಲಿ ಆ ದನದ ಶರೀರದಿಂದ ಕರುವಿನ ತಲೆ ಹೊರಗೆ ಬರ್ತದಲ್ಲ, ಆಗ ಅದು ದ್ವಿಮುಖಿ ಆಗ್ತದೆ. ಎದುರಿನಲ್ಲೊಂದು ಮುಖ, ಅದರ ಶರೀರದಿಂದ ಕರು ಹೊರಗೆ ಬಂದಾಗ ಅದರದ್ದು ಇನ್ನೊಂದು ಮುಖ, ಹೀಗೆ ಅದು ದ್ವಿಮುಖಿ ಆಗ್ತದೆ. ತಾಯಿಯ ಗರ್ಭದಿಂದ ಕರುವಿನ ಶಿರಸ್ಸು ಹೊರಗೆ ಬಂದಾಗ ಅದಿನ್ನೂ ನೆಲಕ್ಕೆ ಬೀಳಬಾರ್ದು, ಆ ಕ್ಷಣದಲ್ಲಿ ದಾನ ಕೊಡಬೇಕಂತ. ಇದಕ್ಕೆ ದ್ವಿಮುಖಿ ಗೋದಾನ ಅಂತ ಹೆಸರು. 2 ಮುಖ ಇರುವಂಥ ಇದಕ್ಕೆ ಭಾರಿ ಪುಣ್ಯ ಹೇಳ್ತಾರೆ. ಇದು ಯಾರು ಮಾಡ್ತಾರೆ ಗೊತ್ತಿಲ್ಲ. ಅದು ಅಷ್ಟೊತ್ತಿಗೆ ಕಾದು ಕೂತ್ಕೊಂಡು ಅದು ದನ ಎಷ್ಟೊತ್ತಿಗೆ ಕರು ಹಾಕ್ತದೆ, ಹೇಗೆ ಹಾಕ್ತದೆ ಅಂತ ಗೊತ್ತಾಗೋದಿಲ್ಲ. ಅದು ಮೊದಲು ತಲೆ ಹಾಕದೆ ಕಾಲು ಹಾಕಿದರೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಅಂತೂ ಇಂತಹ ತೀರಾ ಅಪರೂಪದ, ನಮಗೆ ಕಷ್ಟ ಸಾಧ್ಯ ಅಂತ ಅನ್ನಿಸುವಂತಹ ಅನೇಕ ದಾನಗಳನ್ನು, ಅನೇಕ ವ್ರತಗಳನ್ನು ಕೂಡ ಈ ಪುರಾಣ ಹೇಳುತ್ತದೆ. ಅದರ ಜೊತೆಯಲ್ಲಿ ನಮಗೆ ಅಪೂರ್ವವಾದಂತಹ ಒಂದು ಸಂದೇಶ. ಈ ದಾನಗಳು, ವ್ರತಗಳು, ಈ ನಿಯಮಗಳು, ಅನುಷ್ಠಾನಗಳು ಇದನ್ನೆಲ್ಲವನ್ನು ಮಾಡುವಾಗ ಅದರ ಎಲ್ಲದರ ಹಿನ್ನೆಲೆಯಲ್ಲಿ ಇರಬೇಕಾದಂತಹ ಒಂದು ದೊಡ್ಡ ಅನುಸಂಧಾನವನ್ನು ಹೇಳುತ್ತದೆ. ಭಗವಂತ ಹೇಳ್ತಾನೆ, ಭಾವಸಾಧ್ಯೋಸ್ಮ್ಯಹಂ ದೇವಿ ನವಿತ್ತೈಹಿ ನ ಜಪೈರಹಂ ಸಾಧ್ಯ ತಥಾಪಿ ಭಕ್ತಾನಾಂ ಕಾಯಕ್ಲೇಶಂ ವದಾಮಿದೆ. ನಾನು ಭಾವಸಾಧ್ಯ ಅಂತ ದೇವರಲ್ಲಿ ವರಾಹ ಹೇಳ್ತಾನೆ. ಭಾವ ಅಂದರೆ ಏನು? ನಮಗೆ ಆಚಾರ್ಯರು ಸರ್ವಮೂಲದಲ್ಲಿ ಬರೀತಾರೆ, ಭಾವೋ ಭಕ್ತಿರಿತಿ ಪ್ರೋಕ್ತಃ ತದ್ವಾನ್ ಭಾವುಕ ಉಚ್ಯತೆ. ಭಾವ ಅಂತ ಹೇಳಿದರೆ ಭಕ್ತಿ. ಹಾಗಾದರೆ ಅದನ್ನಿಲ್ಲಿ ಇಟ್ಟುಕೊಂಡ್ರೆ ಭಾವಸಾಧ್ಯೋಸ್ಮ್ಯಹಂ ದೇವಿ ಅಂತ ಹೇಳಿದರೆ ಭಕ್ತಿ ಸಾಧ್ಯೋಸ್ಮ್ಯಹಂ ದೇವಿ ಅಂತ ಅರ್ಥ. ಅದು ಆಚಾರ್ಯರ ಸರ್ವಮೂಲದಿಂದ ಗೊತ್ತಾಗ್ತದೆ. ಹೀಗೆ ನಾನು ಭಕ್ತಿಯಿಂದ ಸಾಧ್ಯನಾಗ್ತೇನೆ, ನನ್ನನ್ನು ಪಡೆದುಕೊಳ್ಳಿಕ್ಕೆ ಬರ್ತದೆ. ನ ವಿತ್ತೈಹಿ ನ ಜಪೈರಹಂ, ವಿತ್ತ ಆಗಲಿ ನಿನ್ನ ಅನುಷ್ಠಾನಗಳಾಗಲಿ ಅಲ್ಲ. ಆದರೂ ಇದೆಲ್ಲ ಇದ್ದರೂ ಕೂಡ ಯಾವ ಭಕ್ತರು ನನಗೋಸ್ಕರವಾಗಿ ಕ್ಲೇಶವನ್ನು, ಶರೀರಕ್ಕೆ ಕ್ಲೇಶವನ್ನು ಕೊಡಲಿಕ್ಕೆ ಬಯಸ್ತಾರೆ, ಕೊಡ್ತಾರೆ, ಅವರೆಲ್ಲರೂ ನನಗೆ ಅತ್ಯಂತ ಪ್ರಿಯರಾಗ್ತಾರೆ. ಕರ್ಮಣ ಮನಸ ವಾಚ ಮಚ್ಚಿಂತೋ ಯೇ ನರೋ ಭವೇತ್ ತಸ್ಯ ವ್ರತಾನಿ ವಕ್ಷೇಹಂ ವಿವಿಧಾನಿ ನಿಬುಧಮೆ. ಯಾರು ಶಾರೀರಿಕವಾಗಿ, ಕಾಯಿಕವಾಗಿ, ಮಾನಸಿಕವಾಗಿ, ಕಾಯದಿಂದ, ವಾಕ್ಯನಿಂದ, ಮನಸ್ಸಿನಿಂದ ನನ್ನ ವ್ರತವನ್ನು ಮಾಡ್ತಾರೆ, ಅವರಿಗೆಲ್ಲ ಏನೇನು ಶ್ರೇಯಸ್ಸಾಗ್ತದೆ ಅದನ್ನೆಲ್ಲ ನಾನು ಹೇಳ್ತೇನೆ ಅಂತ ವರಾಹ ಹೇಳ್ತಾನೆ. ಅದರಲ್ಲಿ ಆ ಕಾಯಿಕ, ವಾಚಿಕ, ಮಾನಸಿಕವಾದಂತಹ ವ್ರತಗಳು ಶ್ರೇಷ್ಠ ವ್ರತಗಳು ಯಾವುದು ಅಂತ ಹೇಳಿಬಿಡ್ತಾನೆ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಮಕಲ್ಕತ ಏತಾನಿ ಮಾನಸಾನ್ಯಾಹು ವ್ರತಾನಿ ಹರಿತುಷ್ಟಯೇ. ಈ ವ್ರತಗಳ ಮುಖ್ಯ ಉದ್ದೇಶ ಅದು ಹರಿತುಷ್ಟಿ, ಅದು ಭಗವಂತನಿಗೆ ಪ್ರೀತಿಯಾಗಬೇಕು, ಅದು ಮಾತ್ರ. ಅದು ಯಾವುದು ಅಂತ ಕೇಳಿದರೆ
ಆ ಶರೀರದ ಮನಸ್ಸಿನಿಂದ ಮಾಡುವಂತಹ ವ್ರತ, ಮಾನಸಿಕವಾದಂತಹ ವ್ರತ ಯಾವುದು ಕೇಳಿದರೆ ಅಹಿಂಸಾ. ಇದು ಪುರಾಣದ ವಿಶೇಷತೆ. ಅಹಿಂಸಾ ಅನ್ನುವುದು ಶಾರೀರಿಕ ವ್ರತ. ನಾವು ಇನ್ನೊಬ್ಬರಿಗೆ ಹೊಡಿಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂತ ನಾವು ತಿಳ್ಕೊಂಡಿದ್ದದ್ದು. ಅದು ಶಾರೀರಿಕ ವ್ರತ ಅಂತ, ನಮ್ಮ ಕೈಯಿಂದ, ನಮ್ಮ ಶರೀರದಿಂದ ಮಾಡುವುದು ಅಂತ. ಪುರಾಣ ಹೇಳ್ತದೆ ಕೈಯಿಂದ ಹೊಡೆಯದೇ ಇರುವಂಥದ್ದು, ತೊಂದರೆ ಕೊಡುವಂಥದ್ದು ಸಾಮಾನ್ಯ. ಆದರೆ ಅಹಿಂಸಾ ಅನ್ನುವಂತಹ ವ್ರತ ಅದು ಮಾನಸ. ಅಂದರೆ ಮನಸ್ಸಿನಿಂದಲೂ ಕೂಡ ಇನ್ನೊಬ್ಬರಿಗೆ ಹೊಡಿಬೇಕು ಅಂತ ಯೋಚನೆ ಮಾಡಬಾರ್ದು. ಇದು ಪುರಾಣ ಹೇಳುತ್ತೆ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ಅಕಲ್ಕತ. ಅಸ್ತೇಯಂ ಅಂತ ಹೇಳಿದರೆ ಕದ್ದುಕೊಳ್ಳದೇ ಇರುವಂಥದ್ದು. ನಮಗೆ ಕೆಲವರಿಗೆ ನೇರ ಕದ್ದುಕೊಳ್ಳಲಿಕ್ಕೆ ಹೆದರಿಕೆ ಆಗ್ತದೆ, ಮನಸ್ಸಿಗೆ ಬಂದು ಬಿಡ್ತದೆ, ಇದು ತೆಗೆದ್ರೆ ಆದೀತು ಅಂತ. ಇಂತಹ ಭಾವನೆಯೂ ನಮ್ಮ ಮನಸ್ಸಿನಲ್ಲಿ ಹುಟ್ಟಬಾರ್ದು. ಆ ಭಾವಶುದ್ಧಿ ಯಾವ ಮಟ್ಟಕ್ಕಿರಬೇಕು ಅನ್ನುವಂತಹ ಮಾತು ವರಾಹ ಪುರಾಣ ಹೇಳುವಂಥದ್ದು. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ. ಒಂದು ಪರಿಶುದ್ಧವಾದಂತಹ ಬ್ರಹ್ಮಚರ್ಯ, ಅದು ಕಾಯಿಕವಾಗಿ ಅಲ್ಲದೆ ಹೋದರೂ ಮಾನಸಿಕವಾಗಿಯೂ ಕೂಡ ಬ್ರಹ್ಮಚರ್ಯದಿಂದ ತಪ್ಪಿಸಿಕೊಳ್ಳಬಾರದು ಅನ್ನುವಂತಹ ಮಾತು. ಏತಾನಿ ಮಾನಸಾನ್ಯಾಹು ವ್ರತಾನಿ ಹರಿತುಷ್ಟ. ಇದು ಜನರ ಪ್ರಸಿದ್ಧಿಗಾಗಿ ಅಲ್ಲ, ಪೇಪರಲ್ಲಿ ಹೆಸರು ಬರಲಿಕ್ಕಲ್ಲ, ಮೀಡಿಯಾದಲ್ಲಿ ಕೊಡಲಿಕ್ಕಲ್ಲ, ಹರಿತುಷ್ಟಿಗಾಗಿ ನೀನು ಈ ವ್ರತಗಳನ್ನು ಮಾಡಬೇಕು, ಮಾನಸಿಕ ವ್ರತಗಳನ್ನು ಮಾಡಬೇಕು ಅಂತ ವರಾಹ ಪುರಾಣದಲ್ಲಿ ಹೇಳ್ತಾನೆ. ಇದಕ್ಕೆ ಸಂವಾದಿಯಾಗಿ ಗೀತೆಯಲ್ಲಿ ಕೃಷ್ಣನು ಕೂಡ ಹೇಳ್ತಾನೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಉಚ್ಯತೆ. ಮನಸ್ಸಿನಿಂದ ಮಾಡುವಂತಹ ತಪಸ್ಸು ಯಾವುದು, ವ್ರತ ಯಾವುದು ಅಂತ ಕೇಳಿದರೆ ಮನಃಪ್ರಸಾದ. ಮನಸ್ಸು ಯಾವತ್ತೂ ಕೂಡ ಶಾಂತವಾಗಿರಬೇಕು. ಹೇಳಲಿಕ್ಕೆ ಸುಲಭ ಆಗೋದಿಲ್ಲ. ಮನಃಪ್ರಸಾದ ಸೌಮ್ಯತ್ವ, ಮೌನಂ, ವಾಚಾಲು ಆಗದೇ ಇರುವಂಥದ್ದು. ಆತ್ಮವಿನಿಗ್ರಹ, ಆತ್ಮವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂಥದ್ದು. ಭಾವ ಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಉಚ್ಯತೆ. ಇದು ಮಾನಸಿಕವಾಗಿ ಮಾಡುವಂತಹ ತಪಸ್ಸು ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ವರಾಹ ಪುರಾಣದ ಮಾತುಗಳನ್ನು ಕೇಳುವಾಗ ಅದಕ್ಕಿಂತಲೂ ಒಂದು ಹಂತದ ಮೇಲ್ಮಟ್ಟದ ಮಾತು ಅಂತ ವರಾಹದೇವರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಇನ್ನು ಎರಡನೇದು ಯಾವುದು ಕೇಳಿದರೆ ಅದು ವಾಚಿಕವಾದಂತಹ ವ್ರತ, ವಾಚಿಕವಾದಂತಹ ತಪಸ್ಸು. ಅದು ಯಾವುದು? ವೇದಸ್ಯ ಅಧ್ಯಯನಂ ವಿಷ್ಣೋ ಕೀರ್ತನಂ ಸತ್ಯಭಾಷಣಂ ಅಪೈಶೂನ್ಯಮಿದಂ ರಾಜನ್ ವಾಚಿಕಂ ವ್ರತಮುಚ್ಯತೆ. ವಾಚಿಕವಾದ ವ್ರತ ಯಾವುದು ಅಂತಂದರೆ ವೇದಸ್ಯ ಅಧ್ಯಯನಂ, ಮಾತಿನಿಂದ ಮಾಡುವ ವ್ರತ. ಅದು ಯಾವುದು? ವೇದಸ್ಯ ಅಧ್ಯಯನಂ, ನಿರಂತರವಾಗಿ ವೇದ ಅಥವಾ ಸಚ್ಚಾಸ್ತ್ರಗಳು ಅದನ್ನು ಅಧ್ಯಯನ ಮಾಡುವಂಥದ್ದೇ ಅದು ವಾಚಿಕವಾದಂತಹ ವ್ರತ. ವೇದಸ್ಯ ಅಧ್ಯಯನಂ ವಿಷ್ಣೋ ಕೀರ್ತನಂ ಸತ್ಯಭಾಷಣಂ, ಸುಳ್ಳು ಹೇಳದೇ ಬದುಕುವಂಥದ್ದು. ಅಪೈಶೂನ್ಯ, ಪಿಶುನತೆ ಅಂತ ಹೇಳಿದರೆ ಜಿಪುಣ ಅಲ್ಲ. ಮಾತಿನಲ್ಲಿ ಜಿಪುಣತೆ, ಧಾರಾಳತನ ಏನು ಅಂತಂದರೆ ಮಾತಿನಲ್ಲಿಯೂ ಜಿಪುಣತನವನ್ನು ತೋರಿಸೋರು ಎಷ್ಟೋ ಜನ ಇರ್ತಾರೆ. ನಮ್ಮ ಅನುಭವದಲ್ಲಿ ಬರ್ತದೆ. ನೋಡಿದರೆ ಮುಖ ಕೊಟ್ಟು ಮಾತಾಡುವುದಿಲ್ಲ ಅಂತ ಹೇಳ್ತೇವೆ ನಾವು. ಅವನ ಮುಖ ನೋಡಿದರೆ ಒಂದು ಮುಖ ಕೊಟ್ಟು ನೆಗಡುವುದಿಲ್ಲ ಅಂತ. ಇದನ್ನು ನಮಗೆ ಪುರಾಣ ಹೇಳ್ತಾರೆ. ಅಪೈಶೂನ್ಯಮಿದಂ ರಾಜನ್ ವಾಚಿಕಂ. ಇದು ವಾಚಿಕವಾದಂತಹ ವ್ರತ. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಗೆ ಕೇಳಿದ್ದ ವಾಚಿಕವಾಗಿರುವಂಥದ್ದು ಅಂತ ಹೇಳಿದ್ರೆ ವಾಂಗ್ಮಯ ತಪ ಅಂತ ಹೇಳ್ತಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪೋಚ್ಯತೆ. ಇದು ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಅನುದ್ವೇಗಕರ, ಯಾವುದೇ ಉದ್ವೇಗ ಇಲ್ಲದೆ ಶಾಂತ ಪ್ರವೃತ್ತಿಯಿಂದ ಮಾತಾಡುವಂಥದ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಇಚಯತ್. ಅದು ಕೇಳುವವನಿಗೆ ಸಂತೋಷ ಆಗಬೇಕು, ಸಮಾಧಾನ ಆಗಬೇಕು, ಅಂತಹ ಮಾತು ಅಂತ ಹೇಳ್ತಾನೆ. ಸ್ವಾಧ್ಯಾಯ, ತನ್ನ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು. ಇದೆಲ್ಲ ವಾಂಗ್ಮಯ ತಪಸ್ಸು ಅಂತ ಹೇಳ್ತಾನೆ. ಇನ್ನು ಮೂರನೇದ್ದು ಕಾಯಿಕವಾದಂತಹ ವ್ರತದಲ್ಲಿ ಯಾವುದು ಅಂತಂದರೆ ವರಾಹ ಪುರಾಣ ಹೇಳುವಂಥದ್ದು ಏಕಭುಕ್ತಂ ತಥಾ ನಕ್ತಂ ಉಪವಾಸಮಯಾಚಿತಂ ಇತ್ಯೇವಂ ಕಾಯಿಕಂ ಪುಂಸಾಂ ವ್ರತಮುಕ್ತಂ ನರೇಶ್ವರ. ಕಾಯಿಕ ವ್ರತದಲ್ಲಿ ದೊಡ್ಡ ವ್ರತ ಹೇಳಿದರೆ ಉಪವಾಸ ಕೂತ್ಕೊಳ್ಳುವಂಥದ್ದು, ಏಕಾದಶಿ ಆದಂಥ ಆಚರಣೆ.